ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಲಘಟಗಿ ಪಟ್ಟಣ ಪಂಚಾಯಿತಿಯಲ್ಲಿ ತೆಲುಗು ಕವಿ ಸಂತ ವೇಮನ ಅವರ ಜಯಂತಿಯನ್ನು ಆಚರಿಸಲಾಯಿತು. ವೇಮನ ಅವರ ಜೀವನ ಚರಿತ್ರೆ, ಅವರ ಆಧ್ಯಾತ್ಮಿಕ ಜೀವನದ ವಿಷಯವಾಗಿ ಉಪ್ಪಾರ ಪತ್ರಿಕೆಯೊಂದಿಗೆ ಶರಣಪ್ಪ ಉಳ್ಕಲ್ ಅವರು ಮಾಹಿತಿ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಾರ್ತಾ ಮತ್ತು ಪ್ರಚಾರ ಇಲಾಖೆ ನೀಡಿದ ನಿರ್ದೇಶನದ ಮೇಲೆ ವರ್ಷದಾದ್ಯಂತ ಸುಮಾರು 30-40 ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ಮಹಾಯೋಗಿ ವೇಮನರ ಜಯಂತಿಯನ್ನು ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿಗಳನ್ನು ಒಳಗೊಂಡು ನಾವು ಆಚರಣೆ ಮಾಡಿದ್ದೀವಿ. ಇವರು ವಿಶೇಷವಾಗಿ ತತ್ವಜ್ಞಾನಿಯಾಗಿದ್ದರು, ಆಡು ಭಾಷೆಯ ಪದ್ಯಗಳನ್ನು ಬರಿತಾ ಇದ್ದರು, ಒಬ್ಬ ಯೋಗಿಗಳಾಗಿದ್ದರು, ಒಂದು ಬುದ್ಧಿವಂತಿಕೆಯನ್ನು ಹೊಂದಿದವರಾಗಿದ್ದರು, ಸಮಾಜ ಸುಧಾರಣೆಯಲ್ಲಿ ಅವ್ರದ್ದೇ ಆದಂಥ ಒಂದು ಜಾಣ್ಮೆಯನ್ನು ಹೊಂದಿದ್ರು. ಇವರ ಅಂಕಿತ ನಾಮ ವಿಶ್ವದಾಭಿರಾಮ ಕೇಳು ವೇಮ ಅನ್ನುವಂಥ ಒಂದು ಅಂಕಿತ ನಾಮದಲ್ಲಿ ಅವರು ಪದ್ಯಗಳನ್ನು ರಚನೆ ಮಾಡಿದರು. 1421 ಆಂಧ್ರ ಪ್ರದೇಶದ ಮಾಗಚಿಪಲ್ಲಿಯ ಕೋಮಗಿರಿಯ ವೇಮ ಭೂಪಾಲ ಮತ್ತು ಮಲ್ಲಮಾಂಬೆ ಇವರ ಮಗ ಆಗಿದ್ರು. ಅವರು ಮನೆಯ ಜನರ ಅನಾಧಾರಕ್ಕೆ ಗುರಿಯಾಗಿ ದುಶ್ಚಟಕ್ಕೆ ದಾಸರಾಗಿ ಮನೆಯ ಸಂಪತ್ತನ್ನು ಹಾಳು ಮಾಡ್ತಾರೆ. ನಂತರದ ದಿನಗಳಲ್ಲಿ ಅವರ ಅತ್ತಿಯಾಗಿ ಬಂದಂಥ ಹೇಮರೆಡ್ಡಿ ಮಲ್ಲಮ್ಮ ಇವರನ್ನು ತಿದ್ದಿದಾಗ ಅವನು ಸಫಲನಾಗಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತಾನೆ. ಆಮೇಲೆ ಸಾಕಷ್ಟು ಸಾಧನೆಗಳನ್ನು ಮಾಡಿದವರಾಗ್ತಾರೆ. ಸೊ ನಂತರ ರಾಮನವಮಿ ದಿನ ಮರಣ ಆಗ್ತಾರೆ. ಆಂಧ್ರದ ಕಡಪ ಜಿಲ್ಲೆಯ ಕದಿರು ತಾಲೂಕಿನ ಕಟಾರುಪಳ್ಳಿಯಲ್ಲಿ ಇವರ ಸಮಾಧಿ ಐತೆ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಒಂದು ನಡೀತಾ ಇರ್ತದೆ. ಅವರ ಜೀವನದಲ್ಲಿ ಅವರು ಏನು ನೋವನ್ನು ಅನುಭವಿಸಿದ್ರು, ಅಲ್ಲಿ ಅವರ ಹೇಮರೆಡ್ಡಿ ಮಲ್ಲಮ್ಮ ಅವರ ಅತ್ತಿಗೆ ಇದ್ದಾರಲ್ಲ, ಅವರಿಂದ ಅವರು ಒಂದು ಪರಿವರ್ತನೆ ಆದರು. ಅಂದರೆ ವಿಶೇಷವಾಗಿ ಅವ್ರಿಗೆ ಭಾಳಷ್ಟು ಕುಡಿತದ ಚಟ ಇತ್ತು, ಬೇರೆ ಪರಸ್ತ್ರೀಯರ ಸಂಘ ಇತ್ತು. ಆ ಪರಸ್ತ್ರೀಗೆ ಒಂದು ಉಂಗುರ ಮೂಗುತಿ ಕೊಡಬೇಕಾಗಿತ್ತು ಇವರು. ಆ ಸಮಯದಲ್ಲಿ ಅವರ ಹೇಮರೆಡ್ಡಿ ಮಲ್ಲಮ್ಮಂದೇ ಇವರು ಕಳ್ತನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಏನಾತಂದ್ರೆ ಆ ಮುಕ್ತಿ ಕೊಡೋ ಸಲುವಾಗಿ ಅವ್ರು ಕೆಲವು ಕಂಡೀಷನ್ ಹಾಕಿದ್ರು. ಅಂದರೆ ನಗ್ನವಾಗಿ ಹೋಗಿ ಅದು ತೊಡಸು ಅಂತ ಹೇಳಿ. ಸೊ ಇವ್ರ ಮನಸ್ಸು ಪರಿವರ್ತನೆ ಆಯ್ತು ಹೋದ್ರಲ್ಲಿ, ಆದರೆ ಅದನ್ನು ಮಾಡೋಕ್ಕಾಗಲಿಲ್ಲ. ಅವತ್ತಿನಿಂದ ಇದು ಬರುವಾಗ ಕಾಲಿನ ಬಂದದ, ಬಟ್ಟೆ ಇಲ್ಲದೆ ಬಂದದ, ಹೋಗುವಾಗೂ ಬಟ್ಟೆ ಇಲ್ಲದೆ ಹೋಗ್ತದೆ ಅನ್ನುವಂಥ ಜ್ಞಾನೋದಯ ಆಗಿ ಇವರು ತಮ್ಮ ಅನುಭವವನ್ನು ಸಾರ್ತಾ ಒಬ್ಬ ಮಹಾಯೋಗಿಯಾಗಿ ಪರಿವರ್ತನೆ ಆಗಿದ್ದು. ಸಾಕಷ್ಟು ತಪ್ಪುಗಳನ್ನು ಪ್ರತಿಯೊಬ್ಬರು ಮಾಡ್ತೀವಿ ನಾವು. ಇವರು ಅನುಭವಿಸಿದಂಥ ವಿಚಾರಗಳನ್ನು ನಾವು ಆಲ್ರೆಡಿ ಹೇಳಿದ್ದೀವಿ. ಸೊ ಅವ್ರ ತತ್ವಗಳನ್ನು ನಾವು ಪಾಲಿಸ್ಬೇಕು ಅಂಥೇಳಿ. ಅದು ಒಮ್ಮಿಂದ ಒಮ್ಮೆ ಬರೋಂಗಿಲ್ಲ. ಸೊ ಆ ಪರಿಸ್ಥಿತಿಗೆ ಅವರು ಒಳಪಟ್ಟಾಗ ಅದು ಮಾತ್ರ ಬರ್ತೈತಿ. ಆದರೆ ಇವ್ರ ಬಗ್ಗೆ ನಾವು ಹೇಳಬೇಕು, ಹೇಳ್ತೀವಿ. ಇಲ್ಲಿ ಪ್ರತಿಯೊಂದು ಜಯಂತಿ ಅವರ ಒಂದು ಆದರ್ಶಗಳನ್ನು ನಾವು ಹೇಳ್ತೀವಿ. ಅದೇ ರೀತಿ ಕರ್ನಾಟಕದಾದ್ಯಂತ ಪ್ರತಿಯೊಂದು ಕಚೇರಿ, ತಹಸೀಲ್ದಾರ್ ಕಚೇರಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆಗೂ ಈ ಒಂದು ಆಚರಣೆಗಳಾಗ್ತವೆ. ಆದರೆ ಯಾರು ಎಷ್ಟರ ಮಟ್ಟಿಗೆ ಮೈಗೂಡಿಸ್ತಾರೆ ಅನ್ನೋದು ಮುಖ್ಯ. ನನಗೆ ಇದೊಂದು ಜವಾಬ್ದಾರಿ ಕೊಟ್ಟರೆ ಕಚೇರಿಯಲ್ಲಿ ಎಲ್ಲ ಜಯಂತಿ ಮಾಡಬೇಕು ಅಂತ. ನಾನು ಅದು ಅರ್ಥ ಮಾಡಿಕೊಂಡು ನನ್ನ ಒಂದು ನಮ್ಮದೇ ಈ ಥರ ಸ್ಟೈಲ್ ನಮ್ಮ ಕಲಘಟಗಿಯಲ್ಲಿ ನಾನು ನೋಡಲಿಲ್ಲ, ಬೇರೆ ಕಡೆ ಹೆಂಗಿತ್ತು ನನಗೆ ಗೊತ್ತಿಲ್ಲ. ಸೊ ಇದು ಒಂದು ಬೋರ್ಡ್ ಹಾಕಿ, ಒಂದು ನೋಡೋಕ್ಕೂ ಚೆಂದ ಇರಬೇಕು, ಒಂದು ಮಾಲೆ ಹಾಕಿ, ಇಲ್ಲೆಲ್ಲ ಪ್ರಸಾದಗಳು, ಪೂಜಾ ಸಾಮಗ್ರಿಗಳಿಟ್ಟು ಸೊ ಒಂದು ಸಂದೇಶವನ್ನು ಕೊಡ್ತೀವಿ. ಬಂದವ್ರಿಗೆಲ್ಲ ಹಂಚೋದು ಲೋಕಾರೂಢಿಯಾಗಿ ನಾವು ಮಾಡ್ತೀವಿ.